ಹಾಯ್ ಹಲೋ ನಮಸ್ತೆ. ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ವೇ ಟು ಸಕ್ಸಸ್ GSN ಮೈಸೂರಿನಿಂದ. ಈ ದಿನದ ವಿಚಾರವನ್ನು ಆರಂಭಿಸುವ ಮುನ್ನ ಒಂದು ಸಣ್ಣ ವಿಡಿಯೋವನ್ನು ನೋಡಿಕೊಂಡು ಬರೋಣ ಸ್ನೇಹಿತರೆ. ವಿಡಿಯೋವನ್ನು ದಯವಿಟ್ಟು ಗಮನವಿಟ್ಟು ಗಮನಿಸಿ. ಕೆಲ ಸತ್ಯಾಂಶಗಳನ್ನು ಹೊರಹಾಕುವಂತಹ ವಿಡಿಯೋ ಇದಾಗಿರ್ತದೆ. ವಿಡಿಯೋದಲ್ಲಿ ಗಮನಿಸಿದಂತೆ ಒಂದು ಶಕ್ತಿಶಾಲಿ ಪಕ್ಷಿ ಗರುಡ ತನ್ನಲ್ಲಿರುವಂತಹ ತನ್ನ ಸಾಮರ್ಥ್ಯದ ಬಗ್ಗೆ ಅತಿಯಾದ ನಂಬಿಕೆಯೊಂದಿಗೆ ಯಾವುದೋ ಒಂದು ಸಣ್ಣ ಜಲಪ್ರಾಣಿಯನ್ನು ನಿರ್ಲಕ್ಷಿಸುತ್ತದೆ. ಆದರೆ ಆ ಜಲಪ್ರಾಣಿ ತನ್ನ ಧೈರ್ಯದಿಂದ ಮುನ್ನುಗ್ಗುತ್ತದೆ. ತದನಂತರ ಆ ಗರುಡ ತನ್ನ ಪ್ರಾಣವನ್ನೇ ಬೆಲೆ ತೆರಬೇಕಾಗುತ್ತದೆ. ಅಂದರೆ ಇದನ್ನು ನಾವು ಗರುಡಕ್ಕೆ ಇದ್ದಂಥ ಅಹಂಕಾರ ಎನ್ನಬಹುದು ಅಥವಾ ಆ ಜಲಪ್ರಾಣಿಯಲ್ಲಿ ಕಂಡುಬಂದಂತಹ ಧೈರ್ಯ ಎನ್ನಬಹುದು. ಅಂದರೆ ಈ ದಿನದ ವಿಚಾರ ಧೈರ್ಯ ವರ್ಸಸ್ ಅಹಂಕಾರ. ಕೆಲವೊಮ್ಮೆ ಎರಡು ವಿಚಾರಗಳಲ್ಲಿಯೂ ಸಹ ಒಂದು ಸಾಮ್ಯತೆಯನ್ನು ನಾವು ಕಾಣ್ತೇವೆ. ಕೆಲವರು ತೋರುವಂಥ ಧೈರ್ಯವನ್ನು ಕೆಲ ವ್ಯಕ್ತಿಗಳು ಆತನಿಗೆ ಅಹಂಕಾರ ಎಂದು ಬಿಂಬಿಸಬಹುದು. ಒಂದು ನೇರ ಉದಾಹರಣೆಯನ್ನು ಹೇಳುವುದಾದರೆ, ಯಾವುದೋ ಒಂದು ಸಾವಿರಾರು ಜನ ಸೇರಿದಂತಹ ಒಂದು ಸಮಾವೇಶದಲ್ಲಿ ಅಥವಾ ಸಭೆಯಲ್ಲಿ ಅಥವಾ ಯಾವುದೋ ಒಂದು ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಹೇಳುತ್ತಿರುವಂತಹ ಅಥವಾ ಒಬ್ಬ ನಾಯಕ ಹೇಳುತ್ತಿರುವಂತಹ ವಿಚಾರವನ್ನು ಸಾಮಾನ್ಯ ವ್ಯಕ್ತಿ ಅದನ್ನು ಅಬ್ಜೆಕ್ಟ್ ಮಾಡಿದರೆ ಅಥವಾ ಅದನ್ನು ವಿರೋಧಿಸಿದರೆ ಆತನಿಗೆ ಉಳಿದಂಥ ಎಲ್ಲ ವ್ಯಕ್ತಿಗಳು ಏನಂತ ಹೇಳ್ತಾರೆ? ಆತನ ಧೈರ್ಯಶಾಲಿ ಅಂತ ಕರೀತಾರ ಅಥವಾ ಈತನಿಗೆ ಬಹಳ ಅಹಂಕಾರ ಅಂತ ಹೇಳ್ತಾರೆ. ಆದರೆ ಹೇಳುತ್ತಿರುವ ವಿಚಾರದ ಬಗ್ಗೆ ಗಮನ ಕೊಡುವುದು ನಮಗೆ ಬಹಳ ಮುಖ್ಯವಾಗುತ್ತದೆ. ಅದನ್ನು ತದನಂತರವಷ್ಟೇ ನಾವು ನಿರ್ಧರಿಸಬೇಕು ಅದು ಆತನ ಧೈರ್ಯವೋ ಅಥವಾ ಅಹಂಕಾರವೋ ಎಂದು. ಬಹಳ ಪ್ರಮುಖ ಅಂಶ ಏನೆಂದರೆ, ಪ್ರಾಯೋಗಿಕ ಜೀವನದಲ್ಲಿ ನಾವು ಎಲ್ಲ ವಸ್ತುಗಳನ್ನು ಅಥವಾ ಎಲ್ಲ ವಿಚಾರಗಳನ್ನು ಒಂದೇ ದೃಷ್ಟಿಕೋನದಲ್ಲಿ ನೋಡಲು ಇಚ್ಛಿಸುತ್ತೇವೆ. ಹಣವನ್ನು ಸಂಪಾದಿಸುವುದು ಧೈರ್ಯವಾದರೆ ಆ ಹಣವನ್ನು ತೋರ್ಪಡಿಸುವುದು ಅಹಂಕಾರ ಎಂದರೆ ತಪ್ಪಾಗಲಾರದು. ಬಹಳ ಸುಲಭವಾಗಿ ಹೇಳುವುದಾದರೆ, ವ್ಯಕ್ತಿಗತವಾಗಿ ನಾವು ಎರಡು ಅಂಶಗಳು ಒಬ್ಬ ವ್ಯಕ್ತಿಯಲ್ಲಿಯೇ ಇರುತ್ತದೆ. ಅದನ್ನು ನಾವು ಬಿಂಬಿಸುವ ಹಾಗೂ ತೋರಿಸುವ ರೀತಿ ಅದರ ನಿಜ ಸ್ವರೂಪವನ್ನು ತಿಳಿಸುತ್ತದೆ. ಒಂದು ಖಾಲಿ ಡಬ್ಬ ತುಂಬಾ ಸೌಂಡ್ ಮಾಡುತ್ತೆ. ಯಾವುದಾದ್ರೂ ಒಂದು ಸಣ್ಣ ಕಲ್ಲು ಅಥವಾ ಏನೋ ಹಾಕಿದರೆ, ಅದೇ ತುಂಬಿದ ಡಬ್ಬ ಹೆಚ್ಚಿನ ಶಬ್ದವನ್ನು ಮಾಡೋದಿಲ್ಲ. ತುಂಬಿದ ಡಬ್ಬವನ್ನು ನಾವು ಧೈರ್ಯ ಅಂತ ಕರೆಯಬಹುದು. ಖಾಲಿ ಡಬ್ಬದಲ್ಲಿ ಒಂದಷ್ಟು 2-3 ಕಲ್ಲುಗಳು ಸೇರಿದಾಗ ಆಗುವಂಥ ಶಬ್ದವನ್ನು, ಆ ಶಬ್ದ ಮಾಡುವಂಥ ಡಬ್ಬವನ್ನು ನಾವು ಅಹಂಕಾರ ಅಂತ ಹೇಳಬಹುದು. ನೇರವಾಗಿ ಹೇಳುವುದಾದರೆ, ವಾಸ್ತವಾಂಶದಲ್ಲಿ ಹಲವಾರು ವಿಚಾರಧಾರೆಗಳು ನಮ್ಮ ಕಣ್ಣ ಮುಂದೆ ಕಂಡುಬಂದರೂ ಸಹ ನಾವು ಅದನ್ನು ವಿರೋಧಿಸಲಾಗುತ್ತಿಲ್ಲ, ಅದನ್ನು ವಿಶ್ಲೇಷಿಸಲು ಆಗದೆ ಅದನ್ನು ಹೇಗೆ ಬರುತ್ತದೋ ಹಾಗೆ ತೆಗೆದುಕೊಂಡು ಇದು ಅಹಂಕಾರ, ಇದು ಧೈರ್ಯ ಅಂತ ಹೇಳುವ ಧೈರ್ಯವನ್ನು ನಾವು ಮಾಡ್ತಾಯಿಲ್ಲ. ಕೆಲವರಿಗೆ ಇರುವ ಧೈರ್ಯವನ್ನು ನಾವು ಅಹಂಕಾರ ಅಂತ ಬಿಂಬಿಸ್ತೇವೆ, ಕೆಲವರಿಗೆ ಇರುವಂಥ ಅಹಂಕಾರವನ್ನು ನಾವು ಧೈರ್ಯ ಎಂದು ಬಿಂಬಿಸ್ತೇವೆ. ಅಹಂನಿಂದ ಮಾತನಾಡುತ್ತಿರುವ ವ್ಯಕ್ತಿಯನ್ನು ಕುರಿತು ನಾವು ಹೇಳುತ್ತೇವೆ, ಆತನಿಗೆ ಬಹಳ ಧೈರ್ಯ ಇದೆ. ಕಾರಣ ಆತನ ಬಳಿ ಇರುವಂತಹ ಆಸ್ತಿ ಪಾಸ್ತಿ ಅಥವಾ ಆತನ ಹಿನ್ನೆಲೆಯನ್ನು ಗಮನಿಸಿ ನಾವು ಅಹಂಕಾರವನ್ನು ಧೈರ್ಯವನ್ನಾಗಿ ಪರಿವರ್ತಿಸುತ್ತಿದ್ದೇವೆ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಧೈರ್ಯದಿಂದ ಹೇಳಿದಂಥ ಮಾತನ್ನು ಅಹಂಕಾರ ಎಂದು ಬಿಂಬಿಸ್ತಾ ಇದ್ದೇವೆ. ದಯಮಾಡಿ ಸ್ನೇಹಿತರೆ, ಅಹಂಕಾರವನ್ನು ಅಹಂಕಾರವನ್ನಾಗಿಯೇ ನೋಡೋಣ. ಧೈರ್ಯವನ್ನು ಅಹಂಕಾರಕ್ಕೆ ಹೋಲಿಸುವುದು ಬೇಡ. ಧೈರ್ಯ ಬೇರೆಯ ಒಂದು ಕೆಟಗರಿಗೆ ಬರುತ್ತೆ, ಅಹಂಕಾರ ಅನ್ನೋದು ಇನ್ನೊಂದು ಕೆಟಗರಿಗೆ ಬರುತ್ತೆ. ಅಹಂಕಾರ ಮತ್ತು ಧೈರ್ಯ ಎರಡನ್ನೂ ಕೂಡ ನಾವು ಒಂದೇ ಎಂದು ಪರಿಗಣಿಸುವುದು ಬಹಳ ತಪ್ಪಾಗುತ್ತದೆ. ಧೈರ್ಯಶಾಲಿಗಳು ನೀವು ಅಹಂ ಎಂದು ಬಿಂಬಿಸಿದರೆ ಆ ಧೈರ್ಯವನ್ನು ಮುಂದೆ ತೋರಲು ಮುಂದುವರಿಯುವುದಿಲ್ಲ. ಮುಂದೆ ಯಾವತ್ತೂ ಆ ಧೈರ್ಯಶಾಲಿಯಾಗಿ ಮುಂದುವರಿಯಲು ಅವರು ಇಷ್ಟಪಡೋದಿಲ್ಲ. ನಾವು ನಡೆಸಿಕೊಳ್ಳುವ ರೀತಿ ನಮ್ಮ ವ್ಯಕ್ತಿತ್ವವನ್ನು ತಿಳಿಸುತ್ತದೆ. ಎವ್ರಿ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ ದ ಆ್ಯಕ್ಷನ್ ವಾಟ್ ದೇ ರಿಸೀವ್ಡ್. ಸೊ ಧೈರ್ಯಶಾಲಿ ತನ್ನ ಕಾನ್ಫಿಡೆನ್ಸನ್ನು ಬಿಂಬಿಸ್ತಾನೆ. ಅದೇ ಅಹಂಕಾರಿ ತನ್ನಲ್ಲಿರುವಂಥ ಈಗೋವನ್ನು ವ್ಯಕ್ತಪಡಿಸ್ತಾನೆ, ಅದು ತನ್ನ ಮಾತುಕತೆಯ ಮೂಲಕ. ಕಲಿಯುಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಂತಹ ಅಂಶ ಇಷ್ಟೇ. ಅಹಂಕಾರವನ್ನು ಧೈರ್ಯವೆಂದು ಕಾಣುತ್ತಿದ್ದೇವೆ. ಒಬ್ಬ ಧೈರ್ಯಶಾಲಿ ಬಡ ಅಥವಾ ಮಧ್ಯಮ ವರ್ಗ ಅಥವಾ
ಹಿಂದುಳಿದ ವ್ಯಕ್ತಿಯ ಧೈರ್ಯವನ್ನು ನಾವು ಅಹಂಕಾರಕ್ಕೆ ಹೋಲಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಖ್ಯಾತ ಗಣ್ಯರು ಮಾಡುತ್ತಿರುವಂತಹ ಭಾಷಣವನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ವಿರೋಧಿಸಿದರೆ ಅದನ್ನು ನಾವು ಅಹಂಕಾರ ಅಂತ ಹೇಳ್ತೇವೆ. ಅದೇ ರೀತಿ ಅದೇ ವೇದಿಕೆಯಲ್ಲಿ ಇಲ್ಲಸಲ್ಲದ ಮಾತುಗಳನ್ನು ಆಡುತ್ತಾ ಪರರನ್ನು ವಿರೋಧಿಸುವ ನಿಟ್ಟಿನಲ್ಲಿ ಆಡುವ ಮಾತುಗಳಿಗೆ ನಾವು ಧೈರ್ಯಶಾಲಿ ಎಂದು ಹೇಳ್ತಾ ಇದ್ದೇವೆ. ಸೊ ಈ ಎರಡು ಪದಗಳನ್ನು ದಯಮಾಡಿ ವಿಶ್ಲೇಷಿಸಿ ತದನಂತರ ಒಂದು ಕನ್ಕ್ಲೂಷನ್ಗೆ ಬನ್ನಿ ಅನ್ನೋದು ನಮ್ಮ ಅಭಿಪ್ರಾಯ. ಧೈರ್ಯ ಎಂಬುದು ಪಾಸಿಟಿವ್, ಅಹಂಕಾರ ಯಾವತ್ತೂ ನೆಗೆಟಿವ್ ಆಗೇ ಇರುತ್ತೆ. ಆದರೆ ಮಾಡರ್ನ್ ಯುಗದಲ್ಲಿ, ಈ ಒಂದು ಇತ್ತೀಚಿನ ಆಧುನಿಕ ಯುಗದಲ್ಲಿ ನಾವು ಮಾಡುತ್ತಿರುವ ತಪ್ಪೇನು ಅಂದರೆ ಅಹಂಕಾರಿಗಳನ್ನು ಧೈರ್ಯಶಾಲಿಗಳೆಂದು ಕರೆಯುತ್ತಿದ್ದೇವೆ, ಧೈರ್ಯಶಾಲಿಗಳನ್ನು ಅಹಂಕಾರಿಗಳೆಂದು ಕರೆಯುತ್ತಿದ್ದೇವೆ. ಸೊ ಹಾಗಾಗಿ ಮುಂಬರುವ ದಿನಗಳಲ್ಲಿ ಸ್ನೇಹ, ಸಂಬಂಧ ಅಥವಾ ಯಾವುದೋ ರೀತಿಯ ಬಂಧನಕ್ಕೆ ಒಳಪಡದೆ ಅಹಂಕಾರಿಯನ್ನಾಗಿಯೇ ನೋಡೋಣ, ಧೈರ್ಯಶಾಲಿಯನ್ನಾಗಿಯೇ ನೋಡೋಣ. ಧೈರ್ಯಕ್ಕೂ ಅಹಂಕಾರಕ್ಕೂ ಒಂದೇ ರೀತಿಯ ಸಾಮ್ಯತೆ ಕಂಡು ಬಂದರೂ ಕೂಡ ಆ ಎರಡೂ ಕೂಡ ಬೇರೆ ಬೇರೆ ರೀತಿ ಕೆಟಗರಿಯಲ್ಲಿ ಬರುತ್ತವೆ. ಆ ಕೆಟಗರಿಯನ್ನು ನಾವು ನಿರ್ಧರಿಸಿ ಅದಕ್ಕೆ ತಕ್ಕಂತೆ ನಾವು ಆ ವ್ಯಕ್ತಿಗಳನ್ನು ನಡೆಸಿಕೊಳ್ಳಬೇಕು ಎಂಬುದು ನಮ್ಮ ಭಾವನೆ. ಅಹಂಕಾರಿಯನ್ನು ಧೈರ್ಯಶಾಲಿ ಎಂದು ದಯಮಾಡಿ ಕರೆಯಬೇಡಿ. ಅಹಂಕಾರಕ್ಕೆ ನಾವು ಕೊನೆ ಎಳೆಯಬೇಕಾಗುತ್ತದೆ, ಅದು ಧೈರ್ಯಶಾಲಿಗಳ ಮುಖಾಂತರ. ನಾನು ಹೇಳುವ ವಿಚಾರಗಳನ್ನೆಲ್ಲ ನೀನು ಒಪ್ಪಿಕೊಳ್ಳಲೇಬೇಕು ಎಂಬುದು ಧೈರ್ಯವಲ್ಲ, ಅದು ಅಹಂಕಾರ. ಒಬ್ಬ ವ್ಯಕ್ತಿ ಹೇಳುತ್ತಿರುವ ವಿಚಾರವನ್ನು ವಿರೋಧಿಸುವುದು ಅಹಂಕಾರವಲ್ಲ. ಆ ವಿರೋಧಕ್ಕೆ ಸೂಕ್ತ ಕಾರಣಗಳನ್ನು, ನಿದರ್ಶನಗಳನ್ನು, ಪುರಾವೆಗಳನ್ನು ಕೊಟ್ಟರೆ ಅಂತಹ ವಿರೋಧ ಮಾಡುತ್ತಿರುವ ವ್ಯಕ್ತಿಯನ್ನು ನಾವು ಧೈರ್ಯಶಾಲಿ ಅಂತ ಕರಿಬೇಕು. ಅದನ್ನು ಬಿಟ್ಟು ಆತನಿಗೆ ಅಹಂಕಾರ ಎಂಬ ಕನ್ಕ್ಲೂಷನ್ಗೆ ನಾವು ಬರಬಾರದು ಎಂಬ ಮಾತಿನೊಂದಿಗೆ hereby we are signing out from Way to Success GSN Mysore. That's what the episode. Ahankara versus Dhairya, ego versus courage. Ego is different from courage. Courage is completely different from ego. The egoistic person shall not be called as courageous. At the same time, the person who expressing the courage shall not be called as a egoistic person without any reason. If a person able to provide a required witness or the proof to object the content, then we should call him as a courageous person only, not a egoistic person. Egoistic persons will not give any witness. Egoistic persons are not ready to explore the stage for others. But a the daring person can explore the stage for many people by becoming an example for others. Kindly subscribe the channel for the upcoming episodes. We feel these episodes are reaching you with the genuine reasons, with the practical truths of the life. Thank you so much. Kindly share the videos, watch, listen and subscribe if you like the content. As we saying from the beginning, this channel purely content based channel. This channel is not ready to explore the dramas or narrated stories or any other negative thoughts or any other examples which doesn't have any witness. Hereby we are signing out. Thank you so much. This is Satish Master from Way to Success GSN Mysore.